ಸಿನಿಮಾ ಬಗ್ಗೆ ಮಾತಾಡೋಂಗಿಲ್ಲ. ನೆಕ್ಸ್ಟ್ ಲೆವೆಲ್ಲು. ಎಷ್ಟೋ ಜನ ಹಳ್ಳಿಯಿಂದ ಬದುಕಕ್ಕೆ ಸಿಟಿಗೆ ಬರ್ತಾರೆ. ಬದುಕ ಆಸೆಗೋಸ್ಕರ ಜೀವನದಲ್ಲಿ ದಾರಿ ತೋರ್ತಾರೆ ತುಂಬ ಜನ. ಬರೀ ನೋಡಿ, ಈ ಜನ್ರೇಷನ್ ಬರೀ ಮಳ್ಳರು, ಕೊಲೆಗಳು, ಹೆಸರಿಗೋಸ್ಕರ ಏನೇನೋ ಮಾಡ್ತಾರೆ. ಆದರೆ ಜೀವನದಲ್ಲಿ ಒಂದು ಅರ್ಥ ಮಾಡ್ಕೊಳ್ಳಿ, ನಿಮ್ಮ ಹೆಸರು ಬೆಳೀತಾ ಇದ್ದಂಗೆ ದೇವ್ರ ಹಣೆಗೆ ನಿಮ್ಮ ಆಯುಸ್ಸು ಕೂಡ ಕಮ್ಮಿ ಆಗ್ತಾ ಹೋಗುತ್ತೆ. ನಾನು ಹೇಳೋದೇನೆಂದರೆ, ನಮ್ಮನ್ನು ಹುಟ್ಟಿಸಿದ ತಂದೆ ತಾಯಿಗಳಿಗೆ ನಾವು ಬೆಲೆ ಕೊಡಬೇಕು. 18 ವರ್ಷ ಸಾಕಿ ಬೆಳೆಸಿ ನಮ್ಮನ್ನೇನೋ ಮಕ್ಕಳು ನಮ್ಮನ್ನು ಸಾಕ್ತಾರೆ, ಬೆಳೆಸ್ತಾರೆ ಅನ್ನೋ ಟೈಮಲ್ಲಿ ನಾವು ಯಾರ್ಯಾರನ್ನೋ ಯಾವುದೋ ದೇಶಕ್ಕೆ 5 ನಿಮಿಷಕ್ಕೆ ಕೋಪಿಗೆ ಕೊಲೆ ಮಾಡಿಬಿಟ್ಟು ಜೈಲಿಗೆ ಸೇರ್ತೀವಿ. ಆದರೆ ಅನುಭವಿಸೋದು ಯಾರು ಹೇಳಿ? ನಮ್ಮನ್ನು ನಂಬಿದವರು, ನಮ್ಮನ್ನು ಇಷ್ಟಪಟ್ಟವರು ಅಲ್ವಾ. ನಾನು ಹೇಳೋದಷ್ಟೇ, ಯಾವನ್ ರೌಡಿಸಮ್ ಮಾಡಬೇಕು ಅಂತ ಫೀಲ್ಡಿಗೆ ಬರ್ತಾನಲ್ಲ, ಈ ಸಿನಿಮಾ ನೋಡಿದ್ರೆ ನನ್ನ ಪ್ರಕಾರ ಆ ರೌಡಿಸಮ್ ಬಿಟ್ಬಿಟ್ಟೆ ಹೋಗ್ಬಿಡ್ತಾನೆ, ಜೀವನ ಮಾಡ್ತಾನೆ, ಒಳ್ಳೆ ರೀತಿಯಲ್ಲಿ ಬದುಕ್ತಾನೆ. ಜನರ ಸಿನಿಮಾಗಳಿಗೆ ಏನಕ್ಕೆ ಬರೋದು ಗೊತ್ತಾ? ಒಂದು ಮೈಂಡ್ ವಾಶ್ಗೆ, ಆಮೇಲೆ ಏನೋ ಒಂದು ಬೇಜಾರಲ್ಲಿ ಇರ್ತಾರೆ, ಅವ್ರು ಖುಷಿಗೆ ಬರ್ತಾರೆ, ಒಬ್ರು ಏನೋ ಚೇಂಜಸ್ಸು ನೋಡಿ. ಆಗಿನ ಕಾಲದ ಸಿನಿಮಾಗಳಲ್ಲಿ ಎಷ್ಟೋ ಜನ ಸಿನಿಮಾ ನೋಡಿದವ್ರು ಲೈಫಲ್ಲಿ ಚೇಂಜಸ್ ಆಗಿದ್ದಾರೆ ಅಲ್ವಾ. ಶಂಕರ್ನಾಗ್ ಸಿನಿಮಾ ಆಗಿರ್ಬೋದು, ಅಂಬರೀಷ್ ಅಣ್ಣ ಆಗಿರ್ಬೋದು, ವಿಷ್ಣುವರ್ಧನ್ ಆಗಿರ್ಬೋದು, ನಮ್ಮ ಡಿ ಬಸ್ ಆಗಿರ್ಬೋದು, ಪ್ರತಿಯೊಬ್ಬರಾಗಿರ್ಬೋದು. ಆದರೆ ಎಷ್ಟು ಅನಾಥಾಶ್ರಮಗಳಿಂದ ವಾಪಸ್ ಕರ್ಕೊಂಬಂದಂಗಿದೆ. ಹಾಗೆ ಈ ಜನ್ರೇಷನ್ಗೆ ಏನು ಬೇಕಾಗಿದೆ ಆ ಕಂಟೆಂಟ್ ಇದೆ. ಎಷ್ಟೋ ಜನ ಮಕ್ಕಳು ಹಾಳಾಗ್ತಿದ್ದಾರೆ ರೌಡಿಸಮ್ ಮಾಡಿ. ಎಷ್ಟೋ ಜನ ರೌಡಿಗಳು ಈ ಥರ ರೌಡಿ ಪಟ್ಟ ಕಟ್ಕೊಂಡು ಊರು ಬಿಟ್ಕೊಂಡು ಎಲ್ಲೆಲ್ಲೋ ಸಾಯ್ತಿದ್ದಾರೆ. ಅಂಥವ್ರು ಬಂದು ಸಿನಿಮಾ ನೋಡ್ಬೇಕು ಫಸ್ಟು.